ಹಾಯ್ ವ್ಯೂವರ್ಸ್, ಇವತ್ತು ನಾನು ನಿಮಗೆ ಒತ್ತರೊಟ್ಟಿ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ, ಹಾಗೆ ಯಾವ್ಯಾವ ಹಿಟ್ಟು ಹಾಕಬೇಕು ಅಂತ ಅಂದರೆ, ಮೊದಲಿಗೆ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಹಾಗೆ ಗೋಧಿ ಹಿಟ್ಟು ಇವೆಲ್ಲವೂ ಒಂದು ಬೌಲ್ನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡು ಹಾಗೆ ಸ್ವಲ್ಪ ಅದಕ್ಕೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ ಆದಮೇಲೆ ಆವಾಗಲೇ ನೀರೇನು ತೊಗೊಂಡಿದ್ವಲ್ಲ ಅದರೊಳಗೆ ಹಾಕಬೇಕು. ಅದು ವಿಡಿಯೋ ರೆಕಾರ್ಡ್ ಆಗಲಿಲ್ಲ, ಹಾಗಾಗಿ ಮತ್ತೆ ಅದನ್ನು ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕಿ ತೋರಿಸ್ತಾ ಇದ್ದೀನಿ. ಹಾಗೆ ನೀರು ಕುದಿ ಬಂದಾದಮೇಲೆ ಆ ನೀರನ್ನು ಸ್ವಲ್ಪ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಬೇಕು. ಇದು ಯಾಕೆ ಎತ್ತಿಟ್ಕೋಬೇಕಂತ ನಾನು ಆಮೇಲೆ ಹೇಳ್ತೀನಿ. ಹೀಗೆ ಕುದಿ ಬಂದಂತಹ ನೀರಿಗೆ ಹಿಟ್ಟನ್ನು ಹಾಕ್ಕೊಬೇಕು. ಹಿಟ್ಟು ಆ ನೀರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೋ ಅಷ್ಟು ಹಿಟ್ಟನ್ನು ಹಾಕೋತಾ ಹೋಗಬೇಕು. ಹಿಟ್ಟು ಹಾಕಿದ್ದಾದಮೇಲೆ ಈ ಥರ ಕೋಲನ್ನು ತಗೊಂಡು ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಹೀಗೆ ತಿರುಗಿಸ್ತಾ ಹೋಗಬೇಕು. ಹೀಗೆ ತಿರುಗಿಸ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು. ಬೇಯೋದಕ್ಕೆ ಬಿಟ್ಟು ಅದು ಬೆಂದ ನಂತರ ಹೀಗೆ ಕೆಳಗಡೆ ಇಟ್ಕೊಂಡು ಅದಕ್ಕೆ ಒಂದು ಸಪೋರ್ಟನ್ನು ಕೊಟ್ಕೊಂಡು ಈ ಥರ ಕೋಲಲ್ಲಿ ಆ ಗಂಟು ಹೋಗೋ ಥರ ಮಿಕ್ಸ್ ಮಾಡ್ಕೊಬೇಕು. ಇಲ್ಲ ಅಂತಂದರೆ ಇವಾಗ ಹೇಗೆ ಮಾಡ್ತಾರೋ ಹಾಗೆ ಒಂದು ಪಾತ್ರೆಯಲ್ಲಿ ಮುದ್ದೆ ಹೇಗೆ ಮಾಡ್ತೀವೋ ಆ ಥರ ಮಾಮೂಲಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಲೂ ಹೋಗ್ಬೋದು. ಇದು ಒಂದು ಟ್ರೆಡಿಷ್ನಲ್ ಮೆಥಡ್ ಆಗಿರುತ್ತೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು. ಆವಾಗಲೇ ಏನು ನೀರು ಎತ್ತಿಟ್ಕೊಂಡಿದ್ವೋ ಅದು ಸ್ವಲ್ಪ ನೀರು ರಿಕ್ವೈರ್ ಇದ್ದಾಗ ಆ ನೀರನ್ನು ಹಾಕ್ಕೊಂಡು ಯೂಸ್ ಮಾಡ್ಕೊಬೇಕು. ಯೂಸ್ ಮಾಡ್ಕೊಂಡಾದಮೇಲೆ ಏನು ಹಿಟ್ಟನ್ನು ಸ್ವಲ್ಪ ಈ ಥರ ತೆಕ್ಕೊಂಡು ಅದನ್ನು ಚೆನ್ನಾಗಿ ನಾದ್ಕೊಬೇಕು. ಚೆನ್ನಾಗಿ ನಾದ್ಕೊಂಡು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಂಡ ನಂತರ ಒಂದು ಬಾಲ್ ಸೈಜ್ನಷ್ಟು ಹಿಟ್ಟನ್ನು ತಗೊಂಡು ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಚಪಾತಿನ ಹೇಗೆ ಲಟ್ಟಿಸ್ಕೊತೀವೋ ಅದೇ ರೀತಿ ಲಟ್ಟಿಸ್ಕೊತಾ ಹೋಗಬೇಕು. ಈ ಒಂದು ರೆಸಿಪಿ ಇಂಗ್ರೀಡಿಯೆಂಟ್ಸ್ ಏನಿರ್ತಾ ಹೋಗುತ್ತೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ಲಟ್ಟಿಸಿದಾದಮೇಲೆ ಇದನ್ನು ಒಂದು ಹೆಂಚು ಮೇಲೆ ಹಾಕಿ ಬೇಯಿಸ್ಕೋಬೇಕು. ಹಾಗೆ ಬೇಯಿಸ್ಕೊಂಡಾದಮೇಲೆ ಅದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಬೇಕು. ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡು ಅದಕ್ಕೆ ಬೆಲ್ಲನ ಹಾಕ್ಕೊಬೇಕು. ಬೆಲ್ಲನ ಹಾಕ್ಕೊಂಡು ಅದು ಏನು ಕರಗೋವರೆಗೂ ಅದನ್ನು ಕುದಿಸ್ಕೊಬೇಕು. ಕುದಿಸ್ಕೊಂಡಾದಮೇಲೆ ಎಳ್ಳು, ಗಸಗಸೆ ಎರಡನ್ನು ಕೂಡ ಹುರ್ಕೊಬೇಕು ಬ್ರೌನಿಷ್ ಬರೋವರೆಗೂ. ಇದು ಒಂದು ಏನಿರುತ್ತೆ ಈ ಒಂದು ಪೌಡರು ಆ ಒಂದು ರೆಸಿಪಿಗೆ ತುಂಬಾ ರುಚಿ ಕೊಡ್ತಾ ಹೋಗುತ್ತೆ. ಅದೆಲ್ಲ ಹುರಿದಾದ್ಮೇಲೆ ಒಂದು ಜಾರನ್ನು ತಗೊಂಡು ಅದಕ್ಕೆ ಎಳ್ಳು, ಗಸಗಸೆ ಹಾಗೆ ಕಡಲೆ ಅಂತಂದರೆ ಪುಟಾಣಿ ಅಂತ ಏನು ಕರೀತಾರೋ ಆ ಕಡಲೆನ ಜಾರ್ನಲ್ಲಿ ಹಾಕ್ಕೊಬೇಕು. ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪಾತ್ರೆಯಲ್ಲಿ ಒಂದು ಪಾಕನ ಎತ್ತಿಟ್ಕೊಂಡು ಇದಕ್ಕೆ ಬಾಳೆಹಣ್ಣು ಬೇಕಾಗುತ್ತೆ. ಆ ಬಾಳೆಹಣ್ಣನ್ನು ಹೆಚ್ಕೊಬೇಕಾಗುತ್ತೆ. ಬಾಯಿಗೆ ಸಿಗೋ ಥರ ಹೆಚ್ಕೋಬೇಕು ಬಾಳೆಹಣ್ಣನ್ನು. ಬಾಳೆಹಣ್ಣು ಹೆಚ್ಕೊಂಡು ಹೀಗೆ ಹೆಚ್ಕೋಬೇಕು. ಹೆಚ್ಕೊಂಡಾದ್ಮೇಲೆ ಆವಾಗಲೇ ಏನು ರೊಟ್ಟಿ ಬೇಯಿಸ್ಕೊಂಡು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಬೇಕು. ಹಾಗೆ ಕಾಯಿ ಆಮೇಲೆ ಆವಾಗಲೇ ಮಾಡ್ಕೊಂಡಿದ್ದಂಥ ಪೌಡ್ರು ಎಲ್ಲವನ್ನು ಕೂಡ ಇದರಲ್ಲಿ ಹಾಕಿ ಈ ಒಂದು ಬೆಲ್ಲದ ಪಾಕದ ಒಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ ಕಾಯಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ನೆನೆಯೋದಕ್ಕೆ ಬಿಟ್ಬಿಟ್ಟು ಈ ಥರ ಇಟ್ಕೊಬೇಕು. ಥ್ಯಾಂಕ್ ಯು.